ನಿನ್ನೆ ಶ್ಲೋಕಗಳು ಮುಗಿದವು. ಇವತ್ತಿನ ಶ್ಲೋಕಗಳಿಗೆ ಹೋಗುವ. ಕೃಷ್ಣಾಯ ವೇಂದ್ರಾಯ ಜ್ಞಾನಮುದ್ರಾಯ ಯೋಗಿನೇನಾಥಾಯ ಗಣೇಶಾಯ ನಮೋ ವೇದಾಂತವೇ ದಿನೇ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪದೇ ನಮಃ. मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये. नारायणं निखिलपूर्णगुणैकदेहं निर्दोषम् आप्यतमम् अपि अखिलैः सुवाक्यैः अस्योद्भवादिदम् अशेषविशेषतोऽपि वन्द्यं सदा प्रियतमं मम सन्नमामि. नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्. व्यासाय भवनाशाय श्रीशाय गुणराशे हृद्याय शुद्धविद्याय मध्वाय च नमो नमः. तपस्वाध्याय शुश्रूषा कृष्णपूजारतं मुनिं विश्वेशमिषदं वन्दे परिव्राट् चक्रवर्तिनं. ओम ओम अथातो ब्रह्मजिज्ञासा. ओम ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇವಾಗ ಆಯಿತು, ರಾಜಸೂಯ ಯಾಗ ಆಯಿತು. ರಾಜಸೂಯ ಯಾಗ ಆದಮೇಲೆ ರಾಜಸಭೆ ನಡೆದಿದೆ ವೈಭವೋಪೇತವಾಗಿ. ಸೊ ಆ ಮಯಾಸುರನ ನಿರ್ಮಿತ ಆ ಏನದು ಸಭಾಂಗಣ ಅಂತ ಹೇಳಿದರೆ ಎಲ್ಲಿ ಏನು ಅಂತಲೇ ಗೊತ್ತಾಗೋದಿಲ್ಲ. ಆ ದುರ್ಯೋಧನನಿಗೆ ಅವನಿಗೆ ಮೊದಲೇ ಏನು ಅಂತೇಳಿದರೆ ಹೊಟ್ಟೆಯಲ್ಲಿ ಬೇಯ್ತಾ ಇದೆ. ಇಷ್ಟೆಲ್ಲ ರತ್ನಗಳ ರಾಶಿ ಎಲ್ಲ ರಾಜರುಗಳು ತಂದು ಕೊಡ್ತಾನೆ ಇದ್ದಾರೆ. ರಾಶಿ ಮೊದಲೇ ಬಿದ್ದಿದೆ, ಅದರ ಮೇಲೆ ರಾಶಿಗೆ ಆ್ಯಡ್ ಆಗ್ತಾ ಹೋಗ್ತಾ ಇದೆ. ಇಷ್ಟೆಲ್ಲ ಸಂಪತ್ತು ಇಲ್ಲೇ ಬಂದು ಯಾಕೆ ನೆಲೆಸಬೇಕು ಅನ್ನುವಂಥದ್ದು ಏನಾಗಿದೆ ನೋಡಿಯೇ ಅವನಿಗೆ ಸುಸ್ತಾಗಿಬಿಟ್ಟಿದ್ದಾನೆ ದುರ್ಯೋಧನ. ಸಾಲದ್ದಕ್ಕೆ ಹೊಡೆಸ್ಕೊಂಡ ಪಾರದರ್ಶಕ ಗೋಡೆ ಇಲ್ಲ ಅಂತ ಹೋಗಿಬಿಟ್ಟು ಏನಾದ ಹೊಡೆಸ್ಕೊಂಡ. ಅಲ್ಲಿಂದ ಸಭೆಯಲ್ಲಿ ಕೂತ್ಕೊಳ್ಳಿಕ್ಕೆ ಆಗಲಿಲ್ಲ ಅವನಿಗೆ. ಎದ್ದು ಬಂದು ಅಲ್ಲಿ ನಕುಲ ಸಹದೇವರು ಬಂದರು, ನಿಮಗೆಲ್ಲ ತೋರಿಸ್ತೀವಿ ಅಂತ ಹೇಳಿದ್ರೆ, ಬೇಡ ನಾನೇ ಹೋಗಿ ನೋಡ್ತೇನಂತ. ಸೊ ಹೋದ. ಅಲ್ಲಿ ಇದು ನೀರಿದೆ, ಕಮಲಗಳು, ಎಂಥ ಮಯಾಸುರ ನಿರ್ಮಿತ ಆ ಕಮಲಗಳು, ಇಂದ್ರನೀಲ ಮಣಿಯಿಂದ ಮಾಡಿದ ಕಮಲಗಳು, ನಿಜವಾದ ಕಮಲಗಳು, ಇಲ್ಲಿ ನೀರಿದೆ ಅಂತೇಳಿ ವೇಷ್ಟಿ ಎತ್ಕೊಂಡ. ಸೊ ಅಲ್ಲಿಂದ ನೀರು ಇಲ್ವಾ ಅಂತಾನೆ. ಮುಂದೆ ನಿಜವಾಗಿ ನೀರಿನ ಕೊಳದಲ್ಲಿ ಕಮಲಗಳನ್ನು ನೋಡಿದ್ರು ಎಣಿಸ್ಕೊಳ್ತಾನೆ, ಇದು ನಾನು ಆಗಲೇ ಫೂಲ್ ಆಗಿದ್ದೇನೆ, ಇದು ಕಮಲಗಳೇ ಅಲ್ಲ, ಸುಮ್ಮನೆ ಇದು ಅಂತೇಳಿ ಏನು ಮಾಡಿದ, ಸೀದಾ ಕಾಲಿಟ್ಟ, ಬಿದ್ದ. ಯಾವುದಕ್ಕೆ? ಕೊಳಕ್ಕೆ. ಈ ರೀತಿ ಬಿದ್ದರೂ ಈ ರೀತಿ ಅವಮಾನದ ಮೇಲೆ ಅವಮಾನ ಆಗ್ತಿರುವಾಗ ಕೃಷ್ಣನ ಸನ್ನಿಧಿಯಲ್ಲೇ ಈ ಭೀಮಸೇನ ಮತ್ತು ದ್ರೌಪದಿಯವರು ಈ ರೀತಿ ಜೋರಾಗಿ ನಗಾಡಿದ್ದು ತನ್ನ ಮೇಲೆ ನೋಡಿಬಿಟ್ಟು, ಕುರುಡ ಅಂತ ಖಂಡಿತ ಅವರು ನಗಾಡಿದ್ದ ಅರ್ಥ ಏನು, ನನ್ನ ಅಪ್ಪನೂ ಕುರುಡ, ನಾನೂ ಕುರುಡ ಅಂತೇಳಿಬಿಟ್ಟು ನಗಾಡಿದ್ದಾರೆ ಅಂತೇಳಿಬಿಟ್ಟು ಏನಾಯಿತು, ಅವನಿಗೆ ಸಹಿಸಲಿಕ್ಕೆ ಆಗದ ಅವಮಾನ ಆಗಿಬಿಟ್ಟು ಈಗ ಶಕುನಿ ಮಾವನ ಹತ್ರ ಏನು ಹೇಳ್ತಾನೆ ಅಂತ ಹೇಳಿದ್ರೆ, ಈ ರೀತಿಯ ಈ ಐಶ್ವರ್ಯ, ಈ ಅವರ ಯಶಸ್ಸನ್ನು ನೋಡಿ ನಾನು ಹೇಗೆ ಬದುಕಲಿ ಅಂತೇಳಿದರೆ ಹೊಟ್ಟೆ ಕಿಚ್ಚಿನಲ್ಲಿ ಸಾಯ್ತಾ ಇದ್ದಾನೆ. ಯಾರು? ದುರ್ಯೋಧನ. ಸೊ ಈಗ ಶಕುನಿಗೆ, ಮಾವನಿಗೆ ಮತ್ತೆ ಏನು ಹೇಳ್ತಾನಂತ ನೋಡುವ, ಅಥವಾ ಮಾವ ಏನು ಹೇಳ್ತಾನಂತ ನೋಡುವ. ವೈಲರೇ, ವೈರಂ ದೃಢೀಕರ್ತುಂ ವಶೋ ಬ್ರವೀತ್ ಕಿಂ ತೇ ವೈರೇಣ ರಾಜೇಂದ್ರ ಭ್ರಾತರ್ಭಿರ್ಬಲಿಭಿಃ ಪುನಃ. 289 ಶ್ಲೋಕ. ಹೀಗೆ ದುರ್ಯೋಧನನಿಂದ ಹೇಳಲ್ಪಟ್ಟ ಶಕುನಿಯು ಪಾಂಡವರಲ್ಲಿ ದ್ವೇಷವನ್ನು ದೃಢೀಕರಿಸಲು ಒಂದು ಮಾತನ್ನು ಹೇಳುತ್ತಾನೆ. ಏನೆಂದರೆ, ಎಲ್ಲೋ ರಾಜಶ್ರೇಷ್ಠನೇ, ಬಲಿಷ್ಠರಾದ ಸಹೋದರರಿಂದ ನಿನಗೆ ವೈರದಿಂದ ಏನು ಪ್ರಯೋಜನ ಅಂತ ಕೇಳುತ್ತಾನೆ. ಇತ್ಯುಕ್ತಃ ಶಕುನಿಃ ವೈರಂ ದೃಢೀಕರ್ತುಂ ವಚೋ ಬ್ರವೀತ್ ಕಿಂ ತೇ ವೈರೇಣ ರಾಜೇಂದ್ರ ಬಲಿಭಿಃ ಭ್ರಾತೃಭಿಃ ಪುನಃ ಅಥವಾ ಭ್ರಾತೃಭಿಃ ಬಲಿಭಿರ್ಪುನಃ. ಇತ್ಯುಕ್ತಃ ದುರ್ಯೋಧನ ಹೀಗೆ ಹೇಳಲು, ಯಾರತ್ರ? ಶಕುನಿ ಹತ್ರ, ಮಾವನ ಹತ್ರ. ಏನು ಹೇಳಿದ? ನಾನು ಯಾಕೆ ಬದುಕಲಿ, ನಾನು ಬದುಕಿ ಏನು ಉಪಯೋಗ, ನನಗೆ ಬದುಕಲಿಕ್ಕೆ ನನಗೆ ಇಚ್ಛೆ ಇಲ್ಲ, ನನಗೆ ಯಾವುದೇ ಉತ್ಸಾಹ ಇಲ್ಲ ಬದುಕಲಿಕ್ಕೆ ಅಂತೇಳಿದರೆ ತನಗೆ ಜೀವನದಲ್ಲಿ ಬಂದ ಜಿಗುಪ್ಸೆಯನ್ನು ಮಾವನಿಗೆ ಹೇಳಿಕೊಂಡಾಗ, ಇತ್ಯುಕ್ತಃ ಈ ಶಕುನಿ ಮಾವ, ನಾವು ಆಲೋಚನೆ ಮಾಡ್ಬೋದು ಈ ಮಾವ ಏನು ಹೇಳಿರ್ಬೋದು ಅಂತ. ಈ ಮಾವನಿಗೆ ಇನ್ನೂ ಸ್ವಲ್ಪ ತುಪ್ಪ ಇದಕ್ಕೆ ಹಾಕುವ. ಹೇಗೆ ಅಂತೇಳಿದರೆ, ಈ ಜ್ವಾಲೆ ಈಗಲೇ ಇಷ್ಟು ಪರ್ವತಾಕಾರವಾಗಿ ಉರಿತಾ ಇದೆ ದುರ್ಯೋಧನ ಹೊಟ್ಟೆಯಲ್ಲಿ, ಮತ್ತೆ ಅದಕ್ಕೆ ತುಪ್ಪ ಹಾಕುವ ಕೆಲಸನೇ ಮಾಡ್ತಾನೆ ಶಕುನಿ. ವೈರಂ ದೃಢೀಕರ್ತುಂ,
ಇವರ ವೈರ ಏನಿದೆ, ಪಾಂಡವರ ಮೇಲಿನ ಶತ್ರುತ್ವ, ಇದನ್ನು ಇನ್ನೂ ದೃಢೀಕರ್ತು, ಇನ್ನೂ ಹೆಚ್ಚಿಗೆ ಮಾಡಲಿಕ್ಕೋಸ್ಕರ ವಚೋ ಅಬ್ರವೀತ್, ಒಂದು ಮಾತು ಹೇಳ್ತಾನೆ. ಯಾರು? ಶಕುನಿ. ಇವನಿಗೆ ಏನಂತ? ಅರೆ ರಾಜೇಂದ್ರ, ಅಂದರೆ ದುರ್ಯೋಧನ, ರಾಜೇಂದ್ರ, ಕಿಂತೆ ವೈರೇಣ, ಇವ್ರ ಜೊತೆಗೆ ಶತ್ರುತ್ವ ಮಾಡಿ ಏನು ಉಪಯೋಗ? ಅರೆ ಶತ್ರುತ್ವ ಮಾಡಿ ಏನು ಉಪಯೋಗ? ಕಿಂ ತೇ, ತೇ ನಿನಗೆ, ಕಿಂ ಏನು, ವೈರೇಣ ಶತ್ರುತ್ವದಿಂದ ಏನು ಉಪಯೋಗಪ್ಪ ನಿನಗೆ? ಅಂದರೆ ಶತ್ರುತ್ವ ಬಿಡು ಅಂತ, ಶತ್ರುತ್ವ ಬಿಡು ಅಂತ ಈ ಸಮಯದಲ್ಲಿ ಹೇಳಿದರೆ ಇನ್ನೂ ಸಹ ಉರಿತದೆ. ಇದು ಶತ್ರುತ್ವ ಬಿಡುದ, ಅವರನ್ನು ಬಿಡುವುದೇ ಇಲ್ಲ ನಾನು ಅಂತ ಶುರು ಮಾಡ್ತಾನೆ ಇವ. ಹೇಳ್ತಾನೆ, ಅವರಿಂದ ನಿನಗೆ ಶತ್ರುತ್ವ ಮಾಡಿ ಪ್ರಯೋಜನ ಇಲ್ಲ. ಯಾಕೆ ಗೊತ್ತಾ? ಭ್ರಾತೃಬಿಹಿ, ನಿನ್ನ ಸಹೋದರರಪ್ಪ ಅವರು, ಸಹೋದರರ. ಎಂಥ ಸಹೋದರರು ಅಂತ ಕೇಳ್ತಾನೆ ಇವ. ಭ್ರಾತೃಬಿಹಿ ಬಲಿಬಿಹಿ, ಅವ್ರು ನಿನ್ಕಿಂತ ಗಟ್ಟಿಯಾಗಿದ್ದಾರೆ, ನಿನ್ಕಿಂತ ಜೋರಾಗಿದ್ದಾರೆ, ನಿನ್ಕಿಂತ ಬಲಿಷ್ಠರಾಗಿದ್ದಾರೆ. ಪುನಃ ಅಂತ ಹೇಳಿದರೆ, ಪುನಃ ಒಂದು ಸಲ ನಿಮಗೆ ಏನು ಜಗಳ ಆಗ್ತದೆ, ನೀವಿನ್ನೇನು ಅಂದರೆ ಒಬ್ಬರಿಗೊಬ್ಬರಿಗೆ ಇದಾಗಿಬಿಟ್ಟು, ಫೈಟಿಂಗ್ ಆಗಿಬಿಟ್ಟು, ಒಬ್ಬರಿಗೊಬ್ಬರಿಗೆ ಆಯುಧದಿಂದ ಹೊಡ್ಕೊಂಡು ಇನ್ನೆಲ್ಲಿ ನೀವು ಸತ್ತೋಗ್ತೀರಿ ಅಂತ ಹೇಳಿಬಿಟ್ಟು ಏನು ಮಾಡಿದ್ದಾರೆ, ಹಿರಿಯರೆಲ್ಲ ಒಟ್ಟಾಗಿ ಧರ್ಮರಾಜಾದಿ ಪಾಂಡವರನ್ನು ಬೇರೆ ಕಡೆ ಕಳಿಸಿಯಾಗಿದೆ. ಅವರನ್ನು ಮನೆಯಿಂದ ಹೊರಗಡೆ ಹಾಕಿ ಆಗಿದೆ ಅಂತ ಅರ್ಥ. ಮನೆಯಿಂದ ಹೊರಗೆ ಹಾಕಿದ ಮೇಲೆ ಇನ್ನು ಅವರಿಗೆ ಏನು, ಅವರ ವೈಭವ ನೋಡಲಿಕ್ಕೆ ನಿನಗೆ ಸಹಿಸಲಿಕ್ಕೆ ಆಗೋದಿಲ್ಲ. ಆದರೆ ನಿನಗಿಂತ ಬಲಿಷ್ಠರು ಅಲ್ವ ಅವರು, ನಿನಗಿಂತ ಬಲಿಷ್ಠರು ಅಂತ ಹೇಳುವಾಗ ಪುನಃ ಅವರ ಹತ್ರ ವೈರತ್ವ ಕಟ್ಟಿಕೊಂಡು, ಯಾವಾಗಲೂ ಬಲಿಷ್ಠರ ಹತ್ರ ವೈರತ್ವ ಕಟ್ಟಿಕೊಂಡು ಪ್ರಯೋಜನ ಇಲ್ಲ, ಯಾಕಂದರೆ ಅವರನ್ನು ಮಣಿಸ್ಲಿಕ್ಕೆ ಆಗೋದಿಲ್ಲಲ್ಲ ಅಂತ. ಅಂದರೆ ದುರ್ಯೋಧನೆಯ ಮನಸ್ಸಿನಲ್ಲಿ ಏನು ಬರಬೇಕು, ಅವರು ಎಷ್ಟೇ ಬಲಿಷ್ಠರಿರಲಿ ಅವರನ್ನು ನಾನು ಬಿಡುವುದಿಲ್ಲ ಅಂತ ಕೆರಳಬೇಕು ಅಂತ ದುರ್ಯೋಧನ ಕೆರಳಬೇಕಂತ ಈ ರೀತಿ ಈ ಮಹಾಕಪಟಿ ಈ ಯಾರು ಇವ ಶಕುನಿ ಹೇಳ್ತಾನೆ. ಅದಕ್ಕೆ ಹೇಳ್ತಾರೆ ಇವರು ಮಧ್ವಾಚಾರ್ಯರು ಏನಂತ, ವೈರಂ ದೃಢೀಕರ್ತುಂ, ಶತ್ರುತ್ವ ಇನ್ನೂ ಜಾಸ್ತಿ ಆಗಲಿ ಅಂತ. ಮಹಾಪಾಪಿ ಅವ ಯಾರು? ಶಕುನಿ. ಇವನೇ ಮಹಾ ಕಲಿಸ್ವರೂಪ. ಆ ಕಲಿಸ್ವರೂಪಕ್ಕೆ ಆ ಶಕುನಿ ಇನ್ನೊಬ್ಬ ಪಾಪಿಷ್ಟ ಸೇರಿ ಏನು ಜೊತೆಯಾಗಿಬಿಟ್ಟಿದೆ ಅಂತ ಹೇಳಿದರೆ, ಸೊ ಇದಕ್ಕೆ ಹೇಳ್ತಾರೆ ಇಲ್ಲಿ ಏನಂತ, ಈ ರೀತಿ ದುರ್ಯೋಧನ ಹೇಳಲು ದುರ್ಯೋಧನನಿಗೆ ಪಾಂಡವರ ಮೇಲಿರುವಂತಹ ದ್ವೇಷ ಭಾವವನ್ನು ಇನ್ನೂ ದೃಢಪಡಿಸಲು, ಇನ್ನೂ ಹೆಚ್ಚಿಸಬೇಕಂತ ಶಕುನಿ ನುಡಿದ. ರಾಜಶ್ರೇಷ್ಠನೇ, ಹೇ ರಾಜೇಂದ್ರ, ಬಲಶಾಲಿಗಳಾದ ಪಾಂಡವರನ್ನು ನಿನ್ನ ಸಹೋದರರವರು, ಅವರು ನಿನ್ಕಿಂತ ಬಲಿಷ್ಠರವರು, ಅವರನ್ನು ದ್ವೇಷಿಸಿ ಏನು ಪ್ರಯೋಜನ? ತೇ ನಿನಗೆ ವೈರೇಣ ಕಿಂ, ಅಂದರೆ ಈ ರೀತಿ ಶತ್ರುತ್ವ ಮಾಡಿ ಏನು ಪ್ರಯೋಜನ? ಒಂದು ಬದಿಯಲ್ಲಿ ಅವರು ಭ್ರಾತೃಗಳು, ನಿನ್ನ ಸಹೋದರರು, ಇನ್ನೊಂದು ಕಡೆಯಲ್ಲಿ ಬಲಿಬಿಹಿ, ನಿನಗಿಂತ ಬಲಿಷ್ಠರು. ಸೊ ಹೀಗಿರುವಾಗ ಪುನಃ ಅಂದರೆ ಆವತ್ತು ವೈರತ್ವ ಮಾಡಿ ಮನೆಯಿಂದ ಹೊರಗೆ ಹಾಕಿದ್ದೆ ಅಲ್ವಾ, ಇನ್ನು ಪುನಃ ವೈರತ್ವ ಮಾಡಿ ನಿನಗೆ ಏನು ಪ್ರಯೋಜನ ಅಂತ ಈ ರೀತಿ ನಿನ್ಗಿಂತ ಅವರು ಬಲಿಷ್ಠರು ಅಂತ ಹೇಳುವ ಮೂಲಕ ನೀನು ಸುಮ್ಮನೆ ಕೂತ್ಕೋ ಅಂತ ಹೇಳಿದರೆ, ಇಂಥ ಸಮಯದಲ್ಲಿ ಸುಮ್ಮನೆ ಕೂತ್ಕೊಂಡು ಅಂತ ಹೇಳಿದರೆ ನಾನು ಸುಮ್ಮನೆ ಕೂತ್ಕೊಳ್ಳುವುದೇ ಇಲ್ಲ ಅಂತ ಇವ ಹೇಳಬೇಕು, ಅಂದರೆ ಇನ್ನೂ ಕೆರಳಬೇಕು ಅಂತ ಹೇಳ್ತಾನೆ ಶಕುನಿ. ನೆಕ್ಸ್ಟ್ ಶ್ಲೋಕ ವೇಲೇರೆ. ಟೈಮ್ ಇತ್ತಂತೇಳಿ ಅದು ರಾಮ ಶ್ರೀರಾಮ ರಾಮ ಜಪ ಅಂತ ಕೂತ್ಕೊಂಡಿದ್ದೀನಿ, ಕಣ್ಣು ಮುಚ್ಚಿ ಮಾಡ್ತಾ ಇದ್ದೀನಿ. ಜಲ್ದಿ ಪಂಡೆ ಪಂಡೆ ಪಂಡೆ. ಜೀವಸ್ವತಾನ್ ವೀರಾನ್ ಗುಣ ಜ್ಯೇಷ್ಠಾನ್ ಬಲಾಧಿಕಾನ್ ಇತಿರಿತೋತಿ ಸಮೃದ್ಧ ಕೋಪ ಆಹ ಸುಯೋಧನಃ. 290ನೇ ಶ್ಲೋಕ. ಗುಣ ಇವನು ಗುಣಶ್ರೇಷ್ಠ, ಗುಣಗಳಿಂದ ಜ್ಯೇಷ್ಠರೂ ಆದ, ಸಾಮರ್ಥ್ಯದಿಂದ ಅಧಿಕರೂ ಆದ ಪಾಂಡವರನ್ನು ಅನುಸರಿಸಿ ಜೀವಿಸುವಂತ ಈ ಪ್ರಕಾರ ಹೇಳಲ್ಪಟ್ಟ ದುರ್ಯೋಧನನು ಇನ್ನೂ ಕೆರಳಿದ ಕೋಪವುಳ್ಳವನಾಗಿ ಹೇಳುತ್ತಾನೆ. ಅನುಜೀವಸ್ವತಾನ್ ವೀರಾನ್ ಗುಣಜ್ಯೇಷ್ಠಾನ್ ಬಲಾಧಿಕಾನ್ ಇತೀರಿತೋ ಅತಿ ಸಂವೃದ್ಧ ಕೋಪ ಆಹ ಸುಯೋಧನಃ. ಶಕುನಿ ಮುಂದುವರಿತಾನೆ, ಇನ್ನೂ ಕೆರಳಿಸ್ಬೇಕು ಇವನನ್ನು ಅಂತ ಹೇಳಿಬಿಟ್ಟು, ಅನುಜೀವಸ್ವ, ನೀನು ಅವರೊಟ್ಟಿಗೆ ಹೊಂದಿಕೊಂಡು ಬದುಕಲಿಕ್ಕೆ ಕಲಿಬೇಕಪ್ಪ, ನಾನು ಅವರೊಟ್ಟಿಗೆ ಹೊಂದಿಕೊಳ್ಳುವುದಾ ಅಂತ ಇವನು ಶುರು ಮಾಡಬೇಕು. ಅದಕ್ಕೆ ಅನುಜೀವಸ್ವ, ಜೀವಸ್ವ ಅಂದರೆ ಬದುಕುದು, ಅನುಜೀವಸ್ವ ಅಂದರೆ ಅವರೊಟ್ಟಿಗೆ ಹೊಂದಿಕೊಂಡು ಬದುಕಬೇಕು ನೀನು ಅಂತ.
ಅವರೊಟ್ಟಿಗೆ ಹೊಂದಿಕೊಳ್ಳುವುದ ಈ ಜನ್ಮದಲ್ಲಿ ಇಲ್ಲ ಅಂತ ಇವನು ಶುರು ಮಾಡ್ತಾನೆ. ಸೊ ಅನುಜೀವಸ್ವ ತಾನು ವೀರಾನ್, ತಾನಂದರೆ ಆ ಪಾಂಡವರನ್ನು ನೀನು ಹೊಂದಿಕೊಂಡು ಬದುಕಬೇಕು ಅಂತೇಳಿದರೆ ಅವರು ಎಂಥವರು ಅಂತೇಳಿದರೆ ವೀರಾನ್, ಅವರು ವೀರರನ್ನು, ನಿನಗಿಂತ ಬಲಿಷ್ಠರನ್ನು, ಗುಣಜ್ಯೇಷ್ಠಾನ್, ಗುಣಗಳಲ್ಲಿಯೂ ನಿನಗಿಂತ ಹಿರಿಯರು ಅಂತೇಳಿದರೆ ಅವರಿಗಿರುವ ಗುಣ ನಿನಗಿಲ್ಲ, ನಿನಗಿರುವುದು ದುಷ್ಟ ಗುಣ ಮಾತ್ರ, ಒಳ್ಳೆ ಗುಣ ಎಲ್ಲ ಅವರ ಹತ್ರವೇ ಇರುವುದು. ಅಂಥ ಗುಣಗಳ ಹಿರಿಮೆ ಇರುವಂತಹ ಪಾಂಡವರನ್ನು ನೀನು ಹೊಂದಿಕೊಂಡಿರಬೇಕು. ಬಲಾಧಿಕಾನ್, ನಿನಗಿಂತ ಎಲ್ಲ ರೀತಿಯಲ್ಲಿಯೂ ಬಲಿಷ್ಠರವರು. ಭೀಮಸೇನ ಏನು ಬಾಹುಯುದ್ಧದಲ್ಲೇ ನಿನಗಿಂತ ಬಲಿಷ್ಠ. ಅರ್ಜುನ ಅವನು ಮಹಾಶ್ರೇಷ್ಠ ಧನುರ್ಧರ, ಅವನು ಬಿಲ್ ಎತ್ತಿಕೊಂಡ ಅಂತೇಳಿದ್ರೆ ಅವನ ಎದುರುಗಡೆ ನಿಲ್ಲುವವರು ಯಾರಿಲ್ಲ. ಹೀಗಿರುವಾಗ ಬಲಿಷ್ಠರಾದವರು ನಿನ್ಗಿಂತ ಎಲ್ಲ ಕೌರವರಿಗಿಂತ ಗುಣದಲ್ಲಿ ಹಿರಿಮೆ ಉಳ್ಳವರು, ಗುಣಜ್ಯೇಷ್ಠಾನ್, ಜ್ಯೇಷ್ಠ ಅಂದರೆ ಹಿರಿಮೆ, ಹಿರಿಯ. ಸೊ ಮತ್ತು ವೀರಾನ್ ಅಂತೇಳಿದರೆ ವೀರರು, ಪರಾಕ್ರಮಿಗಳು. ಅಂತಹ ಪಾಂಡವರನ್ನು, ಆಮೇಲೆ ನಿನ್ನ ಸಹೋದರರು ಕೂಡ, ಅಂಥವರನ್ನು ಶತ್ರುತ್ವ ಮಾಡಿ ಪ್ರಯೋಜನ ಇಲ್ಲಪ್ಪ, ಶತ್ರುತ್ವ ಮಾಡಿ ಪ್ರಯೋಜನ ಇಲ್ಲ, ಅದಕ್ಕೋಸ್ಕರ ಹೊಂದಿಕೊಂಡು ನೀನು ಬದುಕು ಅಂತ. ಇವನು ಮೊದಲೇ ಈ ರೀತಿ ಕೆರಳುತ್ತಾ ಇದ್ದಾನೆ, ಇನ್ನೂ ಕೆರಳಿಸ್ತಾ ಇದ್ದಾನೆ. ಅಂದರೆ ಹೇಳುವುದು ತಪ್ಪೇನಿಲ್ಲ ಶಕುನಿ ಅಂತೇಳಿದರೆ ತಪ್ಪೇನಿಲ್ಲ, ಒಳ್ಳೆ ಮಾತೇ ಹೇಳ್ತಾ ಇದ್ದಾನೆ. ಅಂದರೆ ಸಮಯ ನೋಡಿ ಈ ರೀತಿ ಒಳ್ಳೆ ಮಾತು ಅವನಿಗೆ ರುಚಿಸುವುದಿಲ್ಲ ಅಂತ ಗೊತ್ತಿದ್ದರೂ ಅಂಥ ಮಾತುಗಳನ್ನೇ ಹೇಳ್ತಾ ಇದ್ದಾನೆ ಅಂತ ಹೇಳಿದರೆ ಏನರ್ಥ ಅಂತೇಳಿದರೆ ಇನ್ನೂ ಶತ್ರುತ್ವ ದುರ್ಯೋಧನನದ್ದು ಬಲ ಆಗಬೇಕು ಅಂತ ಆ ರೀತಿಯ ದುರುದ್ದೇಶದಿಂದ ಶಕುನಿ ಹೇಳ್ತಾ ಇದ್ದಾನೆ. ಈಗ ಶಕುನಿ ಈ ರೀತಿ ಹೇಳಿದಾಗ ಇತಿ ಈರಿತಃ, ಮಾವನಿಂದ ಈ ರೀತಿ ಹೇಳಲ್ಪಟ್ಟ ದುರ್ಯೋಧನ ಇತಿ ಈರಿತಃ ಅತಿ ಸಮೃದ್ಧ ಕೋಪ, ಅತಿಯಾದ ಸಮೃದ್ಧ ಜಾಸ್ತಿಯಾದ ಕೋಪದಿಂದ, ಸಮೃದ್ಧ ಅಂತೇಳಿದರೆ ಇನ್ನೂ ಜಾಸ್ತಿ ಆಯಿತು, ವೃದ್ಧಿ ಆಯಿತು. ಯಾವುದು? ಕೋಪ. ಅತಿಯಾದ ಕೋಪವು ಇನ್ನೂ ವೃದ್ಧಿಯಾಗಿದೆ. ಮೊದಲೇ ಅತಿಯಾದ ಕೋಪ ಇತ್ತು, ಇನ್ನೂ ಕೆರಳಿತು. ಕೆರಳಿದ ಕೋಪದಿಂದ ಆಹ ಸುಯೋಧನ, ದುರ್ಯೋಧನನು ಮತ್ತೆ ಉತ್ತರ ಕೊಟ್ಟ ಮಾವನಿಗೆ. ಸೊ ಏನು ಹೇಳಿದರು ಈಗ ಅಂತೇಳಿದರೆ, ಈಗ ಇತೀರಿತಃ ಈ ರೀತಿ ಮಾವ ಈ ಶತ್ರುತ್ವವನ್ನು, ದುರ್ಯೋಧನನ ಶತ್ರುತ್ವ ಪಾಂಡವರ ಮೇಲೆ ಇನ್ನೂ ಕೆರಳಿ ಇನ್ನೂ ಜಾಸ್ತಿ ಆಗಬೇಕಂತಲೇ ಹೇಳಿದ್ದಾನೆ. ಹೇಳಿದ್ದು ಅದೇ ರೀತಿಯಲ್ಲಿ ಅವನು ಯಾವ ರೀತಿ ಎಣಿಸಿದ್ದಾನೋ ಅದೇ ರೀತಿ ಅತಿ ಸಮೃದ್ಧ ಕೋಪ. ಈ ರೀತಿ ಹೇಳಲ್ಪಟ್ಟಾಗ ದುರ್ಯೋಧನನ ಬೆಂಕಿಯ ಜ್ವಾಲೆ ಇನ್ನೂ ಜೋರಾಗಿ ಉರಿಲಿಕ್ಕೆ ಶುರುವಾಯಿತು. ಹೀಗೆ ಆವಾಗ ಏನಾಯಿತು, ಜೋರಾಗಿ ಉರಿದು ಬಿಟ್ಟು ಹೇಳ್ತಾನೆ ಶಕುನಿ ಹೀಗೆ ಎನ್ನಲು ಏನಂತ ಹೇಳಿದ, ಅವರು ಗುಣದಲ್ಲಿ ಹಿರಿಯರು, ಅವರು ಬಲದಲ್ಲಿ ಹೆಚ್ಚಿನವರು, ಬಲಾಧಿಕಾನ್, ಗುಣಜ್ಯೇಷ್ಠಾನ್, ಗುಣದಲ್ಲಿ ಹಿರಿಯರು, ವೀರಾನ್, ಮಹಾಪರಾಕ್ರಮಿಗಳು. ಅಂದರೆ ಅವರು ಎಷ್ಟು ಪರಾಕ್ರಮವೇ ಇರಲಿ, ಅವರನ್ನು ಇಡೀ ಜಗತ್ತೇ ಅವರನ್ನು ಕೊಂಡಾಡಿದರೂ ನಾನು ಮಾತ್ರ ಬಿಡುವುದಿಲ್ಲ ಅಂತ. ಹಾಗೆ ಹೀಗೆ ನೀನು ಅವರನ್ನು ಹೊಂದಿಕೊಂಡು ಬದುಕಬೇಕು ಅಂತ ಹೇಳ್ಕೊಂಡು ಹೇಳಿದಾಗ ಮಾವ ಇವನ ಕೋಪ ಅನ್ನುವಂಥದ್ದು ಅತಿ ಸಮೃದ್ಧ ಕೋಪ. ಅತಿಯಾದ ಕೋಪ ಮೊದಲೇ ಇತ್ತು, ಈಗ ಸಮೃದ್ಧ, ಇನ್ನೂ ವೃದ್ಧಿಯಾಯಿತು. ಸೊ ಅಂಥ ಕೋಪದಿಂದ ಸುಯೋಧನ ಆಹಾ, ಈ ದುರ್ಯೋಧನನು ಹೇಳಿದ. ಏನಂತ ಹೇಳಿದ ನೋಡುವ ಎಲ್ಲರೇ. ಯದಿ ತೇಷಾಂ ತದೈಶ್ವರ್ಯಂ ನ ಮಾಂ ಗಚ್ಚದ ಶೇಷತಃ ಸರ್ವಥಾ ನೈವ ಜೀವೇಯಮಿತಿ ಸತ್ಯಂ ಬ್ರವೀಮಿತೆ. 291ನೇ ಶ್ಲೋಕ. ಶಕುನಿಯ ಮಾತಿನಿಂದ ಇನ್ನೂ ಕೆರಳಿದ ದುರ್ಯೋಧನನು ಅವನಿಗೆ ಹೇಳ್ತಾನೆ, ಆ ಪಾಂಡವರ ಸಮಸ್ತವಾದ ಆ ಐಶ್ವರ್ಯವು ನನ್ನದಾಗಬೇಕು. ಒಂದೊಮ್ಮೆ ನಾನು ಆ ಐಶ್ವರ್ಯವನ್ನು ಹೊಂದದೇ ಹೋದ ಪಕ್ಷದಲ್ಲಿ ನಿಶ್ಚಯವಾಗಿ ನಾನು ಬದುಕಲಾರೆನು. ಈ ನನ್ನ ಮಾತು ನಿಜವನ್ನೇ ಹೇಳುತ್ತಿದ್ದೇನೆ ಅಂತ ಹೇಳ್ತಾನೆ. ಯದಿ ತೇಷಾಂ ತದೈಶ್ವರ್ಯಂ ನ ಮಾಂ ಗಚ್ಚೇತ್ ಅಶೇಷತಃ ಸರ್ವತಾ ನೈವ ಜೀವೇಯಂ ಇತಿ ಸತ್ಯಂ ಬ್ರವೀಮಿತೆ. ದುಷ್ಟರಿಗೆ ಇದು ಅವರ ಸಂಪತ್ತು, ಇದು ನನ್ನ ಸಂಪತ್ತು ಅಂತ ಇಲ್ಲ. ಅವರ ಸಂಪತ್ತು ಕೂಡ ನನ್ನ ಸಂಪತ್ತೇ
ಅಂದರೆ ಲೂಟಿ ಹೊಡೆದು ಅದನ್ನು ನನ್ನದಾಗಿ ಮಾಡಿಕೊಳ್ಬೇಕು. ಇದು ದುಷ್ಟತನದ ಪರಮಾವಧಿ. ಹೇಳ್ತಾನೆ ದುರ್ಯೋಧನ, ಯದಿ ಒಂದು ವೇಳೆ ತೇಷಾಂ ಈ ಪಾಂಡವರಿಗೆ ಬಂದಿದೆಯಲ್ಲ ಸುವರ್ಣಗಳ ಅಷ್ಟು ದೊಡ್ಡ ನಾಣ್ಯಗಳ ರಾಶಿ ರಾಶಿ, ರತ್ನಗಳ ರಾಶಿ ರಾಶಿ ಬಿದ್ದಿದೆ ಅಲ್ಲಿ, ಆ ಐಶ್ವರ್ಯ ಎಲ್ಲ ತೇಷಾಂ ತತ್ ಐಶ್ವರ್ಯಂ ನಮಾಂ ಗಚ್ಚೇತ್ ಅಶೇಷತಃ. ಅಶೇಷತಃ ಅಂತ ಹೇಳಿದರೆ ಅಲ್ಲಿ ಸ್ವಲ್ಪನೂ ಉಳಿಬಾರ್ದು, ಅದು ಎಲ್ಲ ನನ್ನ ಹತ್ರ ಬರಬೇಕು. ನ ಒಂದು ವೇಳೆ ಆಗದಿದ್ದರೆ ಹೀಗೆ ಏನದು ಮಾಂ ಗಚ್ಚೇತ್ ನನಗೆ ಬರಬೇಕು. ಮಾಮ್ ಅಂದರೆ ನನ್ನನ್ನು ಹುಡುಕಿಕೊಂಡು ಬರಬೇಕು. ಅದು ಅಂತೇಳಿದ್ರೆ ಅಲ್ಲಿ ಚೂರು ಇರಬಾರ್ದು, ಎಲ್ಲ ನನ್ನ ಹತ್ರ ಬರಬೇಕು. ಅದು ನಂದಾಗಬೇಕು, ಅವ್ರದ್ದಲ್ಲ. ಅಲ್ಲ ಅವ್ರದ್ದಲ್ಲ, ಅದು ಅವರಿಗೆ ಬಂದದ್ದಲ್ಲ ಅಂದರೆ ಅವ್ರದ್ದು ಇವನ ಡಿಕ್ಷನರಿಯೇ ಇಲ್ಲ, ಅದು ಅವ್ರದ್ದು ಅಂತ, ಎಲ್ಲ ನಂದೇ ಅಂತ. ಸೊ ಅಂಥ ದುಷ್ಟ ಇವ. ನಮಾಂ ಗಚ್ಚೇತ್ ನನಗೆ ಇದು ಬರಲಿಲ್ಲ ಅಂತ ಆದರೆ, ಗಚ್ಚೇತ್ ಅಂದರೆ ಹೋಗುದು, ಇಲ್ಲಿ ಆಗಚ್ಚೇತ್ ಅಂತ ಹೇಳಿದಾಗೆ ನನಗೆ ಬರಲಿಲ್ಲ ಅಂತ ಆದರೆ, ನನಗೆ ಬರಲಿಲ್ಲ ಅಂತ ಆದರೆ ಅದು ಹೇಗೆ ಅಶೇಷತಃ ಅಲ್ಲಿ ಸ್ವಲ್ಪನೂ ಉಳಿಬಾರ್ದು, ಎಲ್ಲ ನನ್ನ ಹತ್ರ ಬರಬೇಕು. ಒಂದು ವೇಳೆ ಇದು ಆಗಲಿಲ್ಲ ಅಂತ ಹೇಳಿದರೆ ಯಾರಿಗೆ ಹೇಳೋದು? ಮಾವನಿಗೆ. ಸರ್ವಥಾ ನೈವ ಜೀವೇಯಂ ನಾನು ಖಂಡಿತ ಬದುಕುವುದಿಲ್ಲ. ಸರ್ವಥಾ ಅಂತೇಳಿದರೆ ಸರ್ವಥಾ ಬದುಕುವುದಿಲ್ಲ ಅಂದ್ರೇನು? ಖಂಡಿತ ಬದುಕುವುದಿಲ್ಲ, ನಿಶ್ಚಯವಾಗಿ ಬದುಕುವುದಿಲ್ಲ. ಬದುಕುವುದಿಲ್ಲ ಅಂತ ವರ್ಡ್ ಯಾವುದು? ನೈವ ಜೀವೇಯಂ. ಜೀವೇಯಂ ಅಂದರೆ ಬದುಕುವುದು. ಜೀವೇಯಂ ಜೀವ ಹಿಡ್ಕೊಂಡು ಪ್ರಾಣ ಹಿಡ್ಕೊಂಡು ಬದುಕುತ್ತೇನೆ ಅಂದರೆ ಜೀವೇಯಂ. ನೈವ ನಾನು ಬದುಕುವುದೇ ಇಲ್ಲ ಅಂತ. ಸರ್ವಥಾ ಬದುಕುವುದಿಲ್ಲ. ಸರ್ವಥಾ ನೈವ ಜೀವೇಯಂ ಇತಿ ಜೀವೇಯಂ ಇತಿ ಸತ್ಯಂ ಬ್ರೀವಿಮಿತಿ. ಮಾವ ನಾನು ಸುಮ್ಮನೆ ಬಾಯಿಗೆ ಒಂದು ಹೇಳುವುದು ಅಂತ ಅಲ್ಲ, ಇದು ಖಂಡಿತ ನಾನು ಬದುಕುವುದಿಲ್ಲ. ಅಂದರೆ ನನಗೆ ಜೀವಿಸಲಿಕ್ಕೆ ಇಚ್ಛೆ ಇಲ್ಲ, ನಾನು ಹೇಗಾದರೂ ಎಲ್ಲೋ ಬಾವಿಗೆ ಎಲ್ಲಾದರೂ ಬಿದ್ದು ಸಾಯ್ತೇನೆ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದಾನೆ ದುರ್ಯೋಧನ. ಸತ್ಯಂ ಬ್ರವೀಮಿತೆ ನಾನು ನಿಮಗೆ ಸತ್ಯಂ ಬ್ರವೀಮಿ ಅಂದರೆ ಹೇಳುವುದು. ಸೊ ಈ ಮಾತು ನಿಜ, ಇದು ಖಂಡಿತ ನಾನು ಬದುಕುವುದಿಲ್ಲ, ನಾನು ಸತ್ತೋಗ್ತೀನಿ ಅಂತೇಳ್ಕೊಂಡು ದುರ್ಯೋಧನ ಹೇಳ್ತಾನೆ. ಅಂಥೇಳಿದೆ ಒಂದು ರೀತಿಯಲ್ಲಿ ಮಾವನನ್ನೇ ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ಹೊರಟಿದ್ದಾನೆ. ಮಾವನಿಗೆ ಮೊದಲೇ ಗೊತ್ತು ಇವನು ಹೀಗೆ ಹೇಳಬೇಕು ಅಂಥೇಳಿದರೆ ಇನ್ನೀಗ ತನ್ನ ಕಪಟಕ್ಕೆ ಒಂದು ದಾರಿ ಸಿಗಬೇಕು. ಅವರನ್ನು ಏನು ಮಾಡಬೇಕು? ಕಳಿಸಬೇಕು. ಅವರನ್ನು ಭಿಕ್ಷುಕರಾಗಿ, ಈಗ ಆಗರ್ಭ ಶ್ರೀಮಂತರು, ಈಗ ಕುಬೇರನಾಗಿ ಒಂದು ಆದತರಾಗಿದ್ದಾರೆ ಅವರು. ಕುಬೇರನ ಹೇಗೆ ಕುಬೇರನ ಹತ್ರ ಐಶ್ವರ್ಯ ಇರ್ತದೋ ಆ ರೀತಿ ಐಶ್ವರ್ಯವನ್ನು ಹೊಂದಿದವರನ್ನು ಅವರನ್ನು ಏನೂ ಇಲ್ಲ ಅಂತ ಮಾಡಿಬಿಟ್ಟು ಅವರನ್ನು ಪಾಪರು ಮಾಡಿಬಿಟ್ಟು ಅಲ್ಲಿಂದ ಎಲ್ಲಿ ಇದ್ದಾರೆ ಅವರು ಅಲ್ಲಿಂದ ಕೆಳಗೆ ಇಳಿಸಿ ಅವರನ್ನು ಭಿಕ್ಷುಕರನ್ನಾಗಿ ಮಾಡಿ ನೀನು ಬೇಡಲಿಕ್ಕೆ ಕಳಿಸಬೇಕು ಅಂತ ಈ ರೀತಿ ಯೋಚನೆ ಮೊದಲೇ ಮಾಡಿದ್ದಾನೆ ಶಕುನಿ. ಅದಕ್ಕೋಸ್ಕರ ಕೆರಳಿಸಿ ದುರ್ಯೋಧನನನ್ನು ಈ ರೀತಿ ಹೇಳುವ ಹಾಗೆ ಮಾಡಿದ್ದಾನೆ. ನಾನು ಬದುಕುವುದಿಲ್ಲ, ನನಗೆ ಆ ಎಲ್ಲ ಐಶ್ವರ್ಯ ನನ್ನ ಹತ್ರ ಬರಬೇಕು, ಬರಲಿಲ್ಲ ಅಂದರೆ ನಾನು ಖಂಡಿತ ಬದುಕುವುದಿಲ್ಲ, ಸತ್ಯವನ್ನೇ ಹೇಳ್ತಾ ಇದ್ದೀನಿ ಅಂತ ಹೇಳಿದ. ಹೀಗೆ ಅವರ ಆ ಐಶ್ವರ್ಯವು ಯದಿ ಒಂದು ವೇಳೆ ತೇಷಾಂ ಅವರ ತತ್ ಐಶ್ವರ್ಯಂ ಅಲ್ಲಿ ಬಿದ್ದಿದೆಯಲ್ಲ ರಾಶಿ ರಾಶಿ ಐಶ್ವರ್ಯ, ಆ ಐಶ್ವರ್ಯವು ಸಂಪೂರ್ಣವಾಗಿ ಅಶೇಷತಃ ಸ್ವಲ್ಪವೂ ಅಲ್ಲಿ ಒಂದು ಕೂಡ ಅಲ್ಲಿ ಉಳಿಬಾರ್ದು, ಅದು ಪೂರ್ತಿ ನಮಾಂ ಗಚ್ಚೇತ್ ಎಲ್ಲ ನನ್ನ ಹತ್ರ ಬರಬೇಕು. ಬಾರದೇ ಇದ್ದಲ್ಲಿ ಮಾಂ ಗಚ್ಚೇತ್ ಬರಲಿಲ್ಲ ಅಂತ ಹೇಳಿದರೆ ಸರ್ವತಾ ನೈವ ಜೀವೇಯಂ ಸರ್ವತಾ ನಾನು ಬದುಕುವುದಿಲ್ಲ. ಸರ್ವತಾ ನೈವ ಜೀವೇಯಂ ಅಂದರೆ ಬದುಕುವುದು, ನೈವ ಜೀವೇಯಂ ಅಂದರೆ ಬದುಕುವುದಿಲ್ಲ ನಾನು. ಇತಿ ಸತ್ಯಂ ಬ್ರವೀಮಿ ಸತ್ಯ ಹೇಳ್ತಾ ಇದ್ದೇನೆ ನಿನಗೆ. ಯಾರಿಗೆ? ಮಾವನಿಗೆ ಹೇಳುದು, ಮಾವ ನಿನಗೆ ಸತ್ಯ ಹೇಳ್ತಾ ಇದ್ದೇನೆ, ನಾನು ಬದುಕುವುದಿಲ್ಲ, ಈ ದುರ್ಯೋಧನ ಬದುಕುವುದಿಲ್ಲ, ನನಗೆ ಈ ಏನಾಗಿದೆ ಹೊಟ್ಟೆಯಲ್ಲಿ ಜ್ವಾಲೆ, ಇದು ಏನು ಮಾಡಿದರೂ ಕಂಟ್ರೋಲಿಗೆ ಬರ್ತಾ ಇಲ್ಲ, ಸತ್ಯ ಹೋಗ್ತೀನಿ ನಾನು. ಇದಕ್ಕೆ ಒಂದೇ ಒಂದು ಮದ್ದು ಇರೋದು, ಆ ಪಾಂಡವರನ್ನು ಏನು ಮಾಡಬೇಕು, ಯಾವ ರೀತಿಯಲ್ಲಿ ಆದರೂ. ಅದಕ್ಕೆ ಮೊದಲೇ ಅವನು ಶಕುನಿ ಬ್ಯಾಕ್ಗ್ರೌಂಡ್ ಹಾಕಿಬಿಟ್ಟಿದ್ದಾನೆ, ಅವರು ಮಹಾಪರಾಕ್ರಮಿಗಳು, ಅವರು ನಿನ್ಕಿಂತ ಬಲಿಷ್ಠರು ಅಂತೇಳಿದರೆ ಯುದ್ಧ ಮಾಡಿ ಗೆಲ್ಲಿಕ್ಕಾಗೋದಿಲ್ಲ, ಕಪಟದಿಂದ ಅವರನ್ನು ಓಡಿಸಬೇಕು ಅಂತ ಅದರ ಅರ್ಥ. ಹೀಗೆ ಹೇಳ್ತಾನವ ಏನಂತ,
ಅವರ ಐಶ್ವರ್ಯ ಸಂಪೂರ್ಣವಾಗಿ ಅಶೇಷತಃ ನಮಾಂ ಗಚ್ಚೇತ್, ನನ್ನ ವಶಕ್ಕೆ ಬಾರದಿದ್ದಲ್ಲಿ ಸರ್ವತಾ ನೈವ ಜೀವೇಯಂ, ನಾನು ನಿಶ್ಚಯವಾಗಿ ಜೀವಿಸಿರಲಾರೆ, ನಿನಗೆ ನಾನು ಸತ್ಯವನ್ನೇ ನುಡಿತಾ ಇದ್ದೀನಿ ಅಂತ ಮಾವನಿಗೆ ದುರ್ಯೋಧನ ಹೇಳಿದಾಗ ಏನಾಯಿತು ಅಂತ ನೋಡುವ. ನೆಕ್ಸ್ಟ್ ಶ್ಲೋಕ ಬಯಲಾರೆ. ನತು ಬಾಹುಬಲಾಚ್ಛಕ್ಯಮಾದಾತುಂ ತಾಂ ಸಿಯಂ ಕ್ವಚಿತ್ ನೇಂದ್ರೋಪಿ ಸಮರೇ ಶಕ್ತಸ್ತಾನ್ ಜೇತುಂ ಕಿಮು ಮಾನುಷಾಃ. 292ನೇ ಶ್ಲೋಕ. ದುರ್ಯೋಧನ ಹೇಳ್ತಾ ಇದ್ದಾನೆ, ಬಾಹುಗಳ ಸಾಮರ್ಥ್ಯದಿಂದ ನಾನು ಆ ಸಂಪತ್ತನ್ನು ಕಸಿಯಲು ಸಮರ್ಥನೇ ಅಲ್ಲ. ಮತ್ತೆ ಯಾವುದಾದರೊಂದು ಉಪಾಯದಿಂದ ಆ ಪಾಂಡವರನ್ನು ಸಂಹರಿಸಬೇಕೆಂದರೆ ದೇವೇಂದ್ರನು ಕೂಡ ಯುದ್ಧದಲ್ಲಿ ಆ ಪಾಂಡವರನ್ನು ಗೆಲ್ಲಲಿಕ್ಕೆ ಶಕ್ತನಲ್ಲ. ಹಾಗಿರ್ಬೇಕಾದ್ರೆ ಈ ಮನುಷ್ಯರು ಶಕ್ತರಲ್ಲವೆಂದು ತಾನು ಹೇಗೆ ಏನು ತಾನು ಬೇರೆ ಹೇಳಬೇಕು ಅಂತ ಕೇಳ್ತಾನೆ. ನ ಚ ಬಾಹುಬಲಾತ್ ಶಕ್ಯೇ ಆದಾತುಂ ತಾಂ ಶ್ರಿಯಂ ಕ್ವಚಿತ್ ನ ಇಂದ್ರೋಪಿ ಸಮರೇ ಶಕ್ತಃ ತಾನ್ ಜೇತುಂ ಕಿಂ ಮಾನುಷಾಃ. ನ ಚ ಬಾಹುಬಲಾತ್ ಶಕ್ಯೇ ಅಂತೇಳಿದರೆ ಇವ್ರ ಜೊತೆಗೆ ಯುದ್ಧ ಮಾಡಿ ಬಾಹುಬಲದಿಂದ ಭೀಮಸೇನರೊಟ್ಟಿಗೆ ಯುದ್ಧ ಮಾಡಿದರೆ ನಾನು ಬದುಕುವುದಿಲ್ಲ ಅಂತ ಹೇಳಿದರೆ ಆಗುವುದಿಲ್ಲ. ಭೀಮಸೇನನನ್ನು ಸೋಲಿಸಲಿಕ್ಕೆ ಬಾಹುಬಲದಿಂದ ಆಗುವುದಿಲ್ಲ. ಅರ್ಜುನನನ್ನು ಸೋಲಿಸಲಿಕ್ಕೆ ಯಾವ ಬಿಲ್ಲು ಹಿಡ್ಕೊಂಡ್ರೂ ಆಗುವುದಿಲ್ಲ. ಬಿಲ್ಲು ಬಾಣ ಹಿಡ್ಕೊಂಡ್ರೆ ಅರ್ಜುನನನ್ನು ಸೋಲಿಸಲಿಕ್ಕೆ ಆಗುವುದಿಲ್ಲ. ಏನು ಮಾಡೋದು? ನ ಚ ಬಾಹುಬಲಾತ್ ಶಕ್ಯೇ, ಸಮರ್ಥನಾಗುವುದಿಲ್ಲ. ಶಕ್ಯೆ ಅಂದರೆ ಸಮರ್ಥನಾಗುವುದು, ಸಾಮರ್ಥ್ಯ. ಸೊ ಬಾಹುಬಲಾತ್ ನಚ ಶಕ್ಯೇ, ನಚ ಅಂದರೆ ಇಲ್ಲ, ಅಂದರೆ ಶಕ್ಯ ಇಲ್ಲ, ಅಂದರೆ ಬಾಹುಬಲದಿಂದ ಯುದ್ಧ ಮಾಡಿ ಅವರನ್ನು ಗೆಲ್ಲಲಿಕ್ಕೆ ಆಗೋದಿಲ್ಲ ಅಂತ ಗೊತ್ತಿದೆ ಇವನಿಗೆ, ದುರ್ಯೋಧನಿಗೆ. ಅದನ್ನೇ ಹೇಳ್ತಾನೆ. ಆದ್ದರಿಂದ ಆದಾತುಂ, ದಾ ಅಂದರೆ ಕೊಡುವುದು, ಆದಾತುಂ ಅಂದರೆ ತಗೊಳ್ಳುವುದು. ಈಗ ಏನಾಗಬೇಕು? ಆ ಎಲ್ಲ ಸಂಪತ್ತು ನಾನು ತಗೊಳ್ಬೇಕಲ್ವ, ಲೂಟಿ ಹೊಡಿಬೇಕಲ್ಲ. ಹೇಗೆ ಹೊಡೆಯೋದು? ಅವ್ರ ಹತ್ರ ಜಗಳ ಮಾಡಿ ಯುದ್ಧ ಮಾಡಿ ಅದು ಆಗುವುದಿಲ್ಲ. ಸೊ ಹಾಗಾದರೆ ಆದಾತುಂ ತಾಂ ಶ್ರಿಯಂ, ತಾಂ ಶ್ರಿಯಂ ಆ ಸಂಪತ್ತನ್ನು ಕ್ವಚಿತ್ ಸ್ವಲ್ಪವೂ ಅದನ್ನು ಅಲ್ಲಿಂದ ಅಪಹರಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಯುದ್ಧ ಮಾಡಿ ಸಾಧ್ಯ ಇಲ್ಲ. ನನಗೇನು ಬರಬೇಕು? ಆ ಪೂರ್ತಿ ಸಂಪತ್ತು ಬರಬೇಕು. ಆದರೆ ಯುದ್ಧ ಮಾಡಿದರೆ ಸ್ವಲ್ಪವೂ ಬರಲಿಕ್ಕಿಲ್ಲ. ಯಾಕಂದರೆ ಯುದ್ಧದಲ್ಲಿ ನಾನು ಜಯಿಸುವುದೇ ಇಲ್ಲ ಅಲ್ಲ. ಕ್ವಚಿತ್ ಅಂದರೆ ಸ್ವಲ್ಪ ಕೂಡ. ಆದಾತುಂ ತರಲಿಕ್ಕೆ, ಆ ತಾಂ ಶ್ರಿಯಂ ಆ ಸಂಪತ್ತನ್ನು, ಅಂದರೆ ಆ ಸಂಪತ್ತು ಅಲ್ಲಿ ಬಿದ್ದಿದ್ದನ್ನು ನೋಡಿ ದುರ್ಯೋಧನನಿಗೆ ಹೊಟ್ಟೆ ಜ್ವಾಲೆ, ಈ ಅದರ ಮೇಲೆ ಮತ್ತೆ ಅವಮಾನ, ಅದರ ಮೇಲೆ ಮತ್ತೆ ಅವರು ನಗಾಡಿದ್ದು ಅಂಥದ್ದು ಎಲ್ಲ ಸೇರಿಕೊಂಡು ಏನಾಗಿದೆ, ಅಲ್ಲಿ ಒಂದು ಗಾದೆ ಉಂಟು ನೋಡಿ, ಯಾವುದದು? ಮರ್ಕಟಸ್ಯ ಸುರಾಪಾನಂ ಮಧ್ಯೆ ವೃಶ್ಚಿಕ ದಂಶನಂ ತನ್ಮಧ್ಯೆ ಭೂತ ಸಂಚಾರಂ ಯದ್ವಾ ತದ್ವಾ ಭವಿಷ್ಯತಿ ಅಂತ. ಏನದು? ಮರ್ಕಟ, ಮೊದಲೇ ಮರ್ಕಟ ಕಪಿ, ಅವನಿಗೆ ಏನು ಕುಡಿಸಿದ್ದಾರೆ? ಸುರಾಪಾನಂ, ಮರ್ಕಟಸ್ಯ. ಸೊ ಮಧ್ಯೆ ವೃಶ್ಚಿಕ ದಂಶನಂ, ಒಂದು ಚೇಳು ಕೂಡ ಕಚ್ಚಿಬಿಡುತ್ತಂತೆ. ಆಮೇಲಿಂದ ತನ್ಮಧ್ಯೆ ಭೂತ ಸಂಚಾರಂ, ಭೂತ ಬಂದು ಏನು ಸಂಚಾರ ಮಾಡ್ತು, ಭೂತ ಹಿಡ್ಕೊಳ್ತು. ಆವಾಗ ಏನಾದೀತು? ಮೊದಲೇ ಮರ್ಕಟನಿಗೆ ಸುರಾಪಾನ ಆಗಿದೆ. ಸುರಾಪಾನ ಆಗಿ ಅಮಲ್ನಲ್ಲಿ ಹೋಗ್ತಾ ಇರುವಾಗ ಚೇಳು ಕಡೀತು. ಚೇಳು ಕಡಿದ ಮೇಲೆ ಭೂತ ಬಡೀತು. ಭೂತ ಬಡಿದ ಮೇಲೆ ಆ ಪರಿಸ್ಥಿತಿ ಏನಾಗಿರ್ಬೋದು ಅಂದರೆ ಯದ್ವಾ ತದ್ವಾ ಭವಿಷ್ಯತಿ, ಆ ಥರ ಆಗಿದೆ ದುರ್ಯೋಧನನಿಗೆ. ಹೇಳ್ತಾನೆ, ಬಾಹುಬಲದಿಂದ ಇವರನ್ನು ಗೆಲ್ಲಿಕ್ಕಾಗೋದಿಲ್ಲ, ಆದರೆ ನನಗೆ ಆ ಸಂಪತ್ತು ಪೂರ್ತಿ ಬೇಕು. ಅದಕ್ಕೆ ಈಗ ಅವರನ್ನು ಬಾಹುಬಲದಿಂದ ಆಗೋದಿಲ್ಲ. ಯಾಕೆ ಗೊತ್ತಾ? ನ ಇಂದ್ರೋಪಿ ಸಮರೇ ಶಕ್ತಃ. ದೇವಲೋಕದಿಂದ ಇಂದ್ರ ತಾನೇ ಬಂದರೂ ಕೂಡ, ವಜ್ರಾಯುಧ ಹಿಡ್ಕೊಂಡು ಬಂದರೂ ನ ಶಕ್ತಃ, ಅವನಿಂದಲೂ ಆಗೋದಿಲ್ಲ ಇವರನ್ನು ಸೋಲಿಸಲಿಕ್ಕೆ. ಯಾಕಂತೇಳಿದರೆ ಭೀಮಸೇನ ಅಂತೇಳಿದರೆ ಇಂದ್ರನಿಗಿಂತಲೂ ಜಾಸ್ತಿ ಅಂತ ದುರ್ಯೋಧನಿಗೆ ಗೊತ್ತಾಗ್ಬಿಟ್ಟಿದೆ. ಇಂದ್ರನಿಂದಲೂ ಇವರನ್ನು ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಇವರನ್ನು ಏನು ಮಾಡೋದು ಅಂದರೆ, ಅವನು ತಿಳ್ಕೊಂಡಿದ್ದು ರೋಗಿ ಬಯಸಿದ್ದು ಹಾಲು
ವೈದ್ಯ ಕೊಟ್ಟದ್ದು ಹಾಲು ಅಂತ. ಏನು ಶಕುನಿ ಕೂಡ ಏನು ಮಾಡ್ತಾ ಇದ್ದಾನೆ, ಅವರನ್ನು ಪಗಡೆ ಆಟಕ್ಕೆ ಕರೆದು ಅವರನ್ನು ಆಗರ್ಭ ಶ್ರೀಮಂತಿಕೆಯನ್ನು ಪೂರ್ತಿ ಅಪಹರಿಸಿ ಅವರನ್ನು ಏನು ಮಾಡಬೇಕು, ಅವರನ್ನು ಭಿಕ್ಷುಕರನ್ನಾಗಿ ಮಾಡಿ ಓಡಿಸಬೇಕು ಅಂತ ಶಕುನಿದ್ದು ಆಲೋಚನೆ. ಶಕುನಿಯ ಆಲೋಚನೆಗೆ ದುರ್ಯೋಧನನ ಆಲೋಚನೆ ಕೂಡ ಅದೇ ಸಾಲಿಗೆ ಬಂದಿದೆ. ಏನಂತ ಬಂತು, ಅವರನ್ನು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಯುದ್ಧದಲ್ಲಿ. ಇಂದ್ರ ದೇವಲೋಕದಿಂದ ಇಂದ್ರ ಬಂದರು, ನ ಇಂದ್ರೋಪಿ ನ ಅಂತೇಳಿದ್ರೇನು, ಇಂದ್ರನಿಂದ ಕೂಡ ಆಗುವುದಿಲ್ಲ. ನ ಇಂದ್ರೋಪಿ ಸಮರೆ ಅಂದರೆ ಯುದ್ಧದಲ್ಲಿ, ಸಮರ ರಣ ಸಮರ ಇದೆಲ್ಲ ಯುದ್ಧ. ಸೊ ಮಖೆ ಅಂತಲೂ ಒಂದು ಶಬ್ದ ಇದೆ, ಅದು ಸಹ ಯುದ್ಧ ಅಲ್ವಾ, ಮಖ ಅಂದರೆ ಯುದ್ಧ ಅಲ್ವಾ. ಸೊ ಇರಲಿ. ಈಗ ಇಂದ್ರೋಪಿ ಸಮರೇ ಶಕ್ತ, ಇಂದ್ರನಿಂದಲೂ ಯುದ್ಧದಲ್ಲಿ ಸೋಲಿಸಲಾಗದು. ತಾನ್ ಜೇತುಂ ಕಿಂ ಮಾನುಷಾಹ. ಸೊ ಹಾಗಾದರೆ ದೇವಲೋಕದ ಇಂದ್ರ ಅಂದರೆ ದೇವತೆಗಳು. ಸೊ ದೇವಲೋಕದಲ್ಲಿ ದೇವತೆಗಳಿಗೆ ಇವರನ್ನು ಗೆಲ್ಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದರೆ, ತಾನ್ ಜೇತುಂ ಕಿಂ ಮಾನುಷಾಹ ಅಂತ ಹೇಳಿದರೆ ನಾವೆಲ್ಲ ಏನು ಮನುಷ್ಯರು, ದೇವತೆಗಳಿಗೆ ಇವರನ್ನು ಸೋಲಿಸ್ಲಿಕ್ಕೆ ಆಗೋದಿಲ್ಲ ಅಂದರೆ ಇನ್ನು ಮನುಷ್ಯರಿಗೆ ಆಗೋದಿಲ್ಲ ಅಂತ ಇನ್ನೇನಾದರೂ ಹೇಳಬೇಕಾ ಅಂತೇಳಿದರೆ, ಇವರನ್ನು ಪ್ರತ್ಯಕ್ಷ ರೂಪದಲ್ಲಿ ಇವರೊಟ್ಟಿಗೆ ಜಗಳ ಆಡಿ ಇವರೊಟ್ಟಿಗೆ ಯುದ್ಧ ಮಾಡಿ ಬಾಹುಯುದ್ಧ ಯಾವ ಯುದ್ಧ ಮಾಡಿದರೂ ಇವರನ್ನು ಗೆಲ್ಲಲಿಕ್ಕೆ ಆಗುವುದಿಲ್ಲ ಅನ್ನುವಂಥದ್ದು ದುರ್ಯೋಧನನಿಗೆ ಸ್ಪಷ್ಟ ಆಗಿದೆ. ಸ್ಪಷ್ಟ ಆದದ್ರಿಂದ ಶಕುನಿಗೆ ಹೇಳ್ತಾ ಇದ್ದಾನೆ, ಇವರನ್ನು ಈ ರೀತಿ ಅಂತೇಳಿದರೆ ಎಲ್ರಿಗೆ ಗೊತ್ತಾಗುವಾಗ ಇವರ ಹತ್ರ ಯುದ್ಧ ಮಾಡಿ ಆಗೋದಿಲ್ಲ, ಮೋಸದಿಂದ ಇವರನ್ನು ಓಡಿಸಿಬಿಟ್ಟು ಆ ಎಲ್ಲ ಸಂಪತ್ತು ನನ್ನದನ್ನಾಗಿ ಮಾಡಿಕೊಳ್ಬೇಕು. ಯಾರು ಮಾಡಬೇಕು, ನೀನು ಮಾಡಬೇಕು ಅಂತ. ಯಾರಿಗೆ ಹೇಳೋದು, ಮಾವನಿಗೆ, ನಿನ್ನಿಂದ ಆಗಬೇಕು ಅಂತ. ಅಂದರೆ ಸರಿಯಾಗಿ ಫೌಂಡೇಶನ್ ಕರೆಕ್ಟ್ ಮಾಡಿದ್ದಾರೆ, ಇನ್ನು ಇದ್ರ ಮೇಲೆ ಬಿಲ್ಡಿಂಗ್ ಕಟ್ಟಿದರೆ ಆಯಿತು, ಅಷ್ಟು ಕರೆಕ್ಟಾಗಿ ಅಂತೇಳಿದರೆ. ತಾನ್ ಜೇತುಂ ಅವರನ್ನು ಗೆಲ್ಲಿಕ್ಕೆ ಕಿಂ ಮಾನುಷಾಹ ಮನುಷ್ಯರಿಂದ ಆಗುವುದಿಲ್ಲ ಅಂತ. ಸೊ ಇದಕ್ಕೆ ಏನು ಹೇಳ್ತಾರೆ ಅಂತ ಹೇಳಿದರೆ, ಪ್ರಭಂಜನಾಚಾರ್ಯ ಏನು ಹೇಳ್ತಾರೆ ನೋಡುವ. ಹೀಗೆ ನತು ಬಾಹುಬಲಾತ್ ಶಕ್ಯಂ, ಬಾಹುಬಲದಿಂದ ಅವರ ಸಂಪತ್ತನ್ನು ಸರ್ವತಾ ಕಿತ್ತುಕೊಳ್ಳಲಾಗದು. ತಾಂ ಶ್ರಿಯಂ ಕ್ವಚಿತ್ ಆದಾತುಂ, ಸ್ವಲ್ಪ ಕೂಡ ತರಲಿಕ್ಕೆ ನತು ಬಾಹುಬಲದಿಂದ ಆಗುವುದಿಲ್ಲ. ಅವರನ್ನು ನ ಇಂದ್ರೋಪಿ ಸಮರೇ ಶಕ್ತಃ ಅಂತೇಳಿದರೆ, ತಾನ್ ಅವರನ್ನು ಗೆಲ್ಲಲಿಕ್ಕೆ ಇಂದ್ರನಿಂದಲೂ ಆಗದು, ದೇವತೆಗಳು ಬಂದರೂ ಆಗದು. ಹಾಗಾದರೆ ಇನ್ನು ಮನುಷ್ಯರಿಂದ ಆಗೋದಿಲ್ಲ ಅಂತ ಹೇಳಬೇಕಾ, ಬೇಡಲ್ಲ. ಹಾಗಾದರೆ ಈಗ ಏನಂತ ಹೇಳಿದರೆ, ಪಾಂಡವರು ರಾಜಸೂಯ ಯಾಗದ ದಿಗ್ವಿಜಯ ಕಾಲದಲ್ಲಿ ವಿಶ್ವವನ್ನೇ ಜಯಿಸಿದ್ದಾರೆ. ಒಬ್ಬ ಇದ್ದ, ಯಾರು, ಜರಾಸಂಧ, ಅವನನ್ನು ಸಂಹಾರ ಮಾಡಿಬಿಟ್ಟಿದ್ದಾರೆ. ಆದ್ದರಿಂದ ಇನ್ನೀಗ ಎಲ್ಲರೂ ಕಪ್ಪ ಕೊಟ್ಟಿದ್ದಾರೆ, ಎಲ್ಲರೂ ಆ ಯಜ್ಞಕ್ಕೆ ಬಂದಿದ್ದಾರೆ, ಅಲ್ಲಿ ಕೊಟ್ಟದ್ದು ಕಪ್ಪ ಸಾಕಾಗುವುದಿಲ್ಲ ಅಂತ ಇಲ್ಲಿ ಮತ್ತೆ ರತ್ನ ರಾಶಿ ತಂದು ಹಾಕಿದ್ದಾರೆ. ಹೀಗೆ ಅಂತೇಳಿದರೆ ಇಡೀ ವಿಶ್ವ ವಿಜಯಿಗಳಾಗಿದ್ದಾರೆ, ದಿಗ್ವಿಜಯ ಮಾಡಿದ್ದಾರೆ. ಹಾಗಾದರೆ ಇವರನ್ನು ಬಾಹುಬಲದಿಂದ ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಶಕುನಿಯು ಅದೇ ತಿಳಿದಿದ್ದಾನೆ. ಮೋಸದಿಂದ ಓಡಿಸ್ಬೇಕಂತ ಅಂದರೆ ಮಾವ ಅಳಿಯನು ಕೂಡ ಅದೇ ಹೇಳ್ತಾ ಇದ್ದಾನೆ, ಇವರನ್ನು ಮೋಸದಿಂದಲೇ ಓಡಿಸಬೇಕು, ಅದನ್ನು ನೀನೇ ಮಾಡಬೇಕು ಮಾವ. ಯಾಕಂತೇಳಿದರೆ ನಿನ್ನ ಕೈಯಲ್ಲಿ ಪಗಡೆ ಅನ್ನುವಂಥದ್ದು ನೀನು ಹೇಳಿದಾಗೆ ಕೇಳ್ತದೆ. ಅಂದರೆ ಅವರನ್ನು ಏನು ಮಾಡಬೇಕು, ಏನೂ ಇಲ್ಲದವರನ್ನಾಗಿ ಮಾಡಿ ಕಳಿಸಬೇಕು ಅನ್ನುವಂಥದ್ದು. ಅಲ್ಲಿಗೆ ಇವತ್ತಿನದನ್ನು ನಿಲ್ಲಿಸ್ಕೊಳ್ಳೋಣ. ಸೊ ಈ ರೀತಿ ದುರುದ್ದೇಶ ಮಹಾದುಷ್ಟರು, ಎರಡೆರಡು ಮಹಾಪಾಪಿಷ್ಟರು ಒಟ್ಟಾಗಿದ್ದಾರೆ. ಕಲಿಸ್ವರೂಪನಾದ ದುರ್ಯೋಧನ, ಮಹಾಪಾಪಿಯಾದ ಆ ಶಕುನಿ, ಇವರಿಬ್ಬರು ಒಟ್ಟಾದರೆ ಇನ್ನೇನು ಮಾಡುವಂಥದ್ದು, ಅದೇ ಮರ್ಕಟಸ್ಯ ಸುರಾಪಾನಂ ಅಂತ ಹೇಳಿದಾಗೆ ಆಗ್ತದೆ, ಯದ್ವಾ ತದ್ವಾ ಆಗ್ತದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಆಚಾರ್ಯರು. ಸೊ ಎಲ್ಲ ಗುರುವರಿಯರಿಗೂ ಆಮೇಲೆ ಎಲ್ಲ ಗುರುವರಿಯರು ಹೋಗಿ ರಿಪೋರ್ಟ್ ಮಾಡೋದು ಯಾರಿಗೆ, ಶ್ರೀಕೃಷ್ಣನಿಗೆ. ಸೊ ಆ ಕೃಷ್ಣನಿಗೆ ವಸುದೇವ ಸುತಂ ದೇವಂ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಅಂಥೇಳಿ ಕೃಷ್ಣನಿಗೆ ನಮಸ್ಕಾರ ಮಾಡ್ತಾ, ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಇವತ್ತಿಂದ ನಿಲ್ಲಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು.